ಬಾಂಧವ್ಯ ಮುಂದಿನ ವಿಚಾರ ಇರ್ತದೆ. ಮತ್ತು ಅಧಿಕಾರ ನಮ್ಮ ತಲೆಯಲ್ಲಿ ಇರಬಾರ್ದು, ಅಧಿಕಾರ ನಮ್ಮ ಕೆಲಸದಲ್ಲಿ ಇರಬೇಕು. ಸೊ ಎಲ್ಲ ಥ್ಯಾಂಕ್ ಯು, ಧನ್ಯವಾದಗಳು. ಪ್ರತಿಯೊಬ್ಬರಿಗೆ ಅದನ್ನು ಮುಟ್ಟಿಸಬೇಕು. ಸೊ ನಮಗೆ ಅದನ್ನು ತಗೊಂಡು ಹೋಗೋದು ಬರೋದು ಲಾಜಿಸ್ಟಿಕ್ಸ್ ಇದೆಲ್ಲ ಕೂಡ ಸೇರಿದಾಗ ಕೆಲವೇ ವರ್ಷಗಳಲ್ಲಿ ನಾವೇನು ಖರ್ಚು ಮಾಡ್ತೇವೆ ಅದು ನಮಗೆ ಉಳಿತಾಯ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಮತ್ತು ಜನರಿಗೆ ಕೂಡ ಭಾಳ ಈಸಿ ಕೂಡ ಇವತ್ತು ಆಗುವಂಥದ್ದು. ಮತ್ತು ನಾವು ಅಟೆಂಡೆನ್ಸ್ ಸಿಸ್ಟಮ್ ಕೂಡ ನಾವು ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇವೆ. ಹಿಂದೆ ಬಹುಶಃ ನಾವು ಹೊರಗೆ ಪುಸ್ತಕ ಸೈನ್ ಹಾಕಿ ಒಳಗಡೆ ಬರುವಂಥದ್ದು ನಮ್ಮ ವಿಧಾನಸಭೆ ಹೊರಗಡೆ. ಈಗ ಅವರಿಗೆ ನಾವು ಅದನ್ನು ಡಿಜಿಟಲೈಸ್ ಮಾಡಲಿಕ್ಕೆ ಅದು ಅವ್ರ ಮೊಬೈಲಲ್ಲಿ ಕೂಡ ನನ್ನ ಮೊಬೈಲ್ ನನ್ನ ಅಟೆಂಡೆನ್ಸ್ ಆಗ್ಬೋದು. ಮತ್ತು ಚೇರಲ್ಲಿ ಕೂತ್ಕೊಂಡಲ್ಲಿ ಹಾಕಿದರೆ ಮಾತ್ರ ಅದು ಎಂಟ್ರ್ ಆಗ್ತದೆ. ವಿಧಾನಸಭೆ ಒಳಗಡೆ ಹೋಗಿ ಆ ಚೇರಲ್ಲಿ ಅವನು ಕೂತ್ಕೊಳ್ಬೇಕು. ಆ ಜಾಗಕ್ಕೆ ಹೋಗಿ ಅದನ್ನು ಯಾವುದು ಮೊಬೈಲ್ ಇದಲ್ಲ ನಾನು ಬಂದನು. ಯಾಕಂದರೆ ಮುಂಚೆ ಅದಕ್ಕೆ ಜಾಮರ್ ಹಾಕಿ ಬಂದ್ ಮಾಡಿದರು. ನಾವು ಈಗ ಡಿಜಿಟಲೈಸೇಷನ್ ಹೋಗುವಾಗ ಮತ್ತು ನಾವು ಇದನ್ನು IT ಆಗಿ ಫ್ರೆಂಡ್ಲಿ ಮಾಡುವ ಸಂದರ್ಭದಲ್ಲಿ ಅವ್ರು ಮೊಬೈಲ್ ತರಬೇಕು, ಅವ್ರಿಗೆ ಅದು ಅಭ್ಯಾಸ ಆಗಬೇಕು. ಒಮ್ಮೆಲೆ ಆಗೋದಿಲ್ಲ. ಅದನ್ನು ಇಮೇಲ್ ನೋಡಲಿಕ್ಕೆ ಅಥವಾ ನೆಟ್ಟಲ್ಲಿ ಹೋಗ್ಲಿಕ್ಕೆ ದೇ ಶುಡ್ ಫೀಲ್ ಈಸಿ. ಅವ್ರಿಗನ್ನು ಈಸಿಯಾಗಿ ಮಾಡಬೇಕಂತೇಳಿ ನಾವು ಈಗಾಗಲೇ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಭಾಳಷ್ಟು ಯಂಗ್ಸ್ಟರ್ಸ್ ಈಗ ಅದನ್ನೇ ಇವತ್ತು iPad ಮತ್ತು ಮೊಬೈಲ್ ಯೂಸ್ ಮಾಡಿಕೊಂಡೇ ಕೆಲವು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ದೆಲ್ ಬಿ ಯೂಸ್ಡ್. ಇವತ್ತು ನಾಲೆಜ್ ಆಗೇ ಇರ್ತದೆ. ಆಗುವಾಗ ನಾವು ಅದನ್ನು ಈಗ ದೂರ ಇಟ್ಟರೆ ದೆಲ್ ಬಿ ನ್ಯೂ ಟು ದಿ ಸಬ್ಜೆಕ್ಟ್. ಅವ್ರಿಗೆ ಮತ್ತೆ ಅದನ್ನು ಕಲೀಲಿಕ್ಕೆ ಮತ್ತೆ ಸಮಯ ಬೇಕು. ಅದು ಅದರಲ್ಲಿ ಬರ್ತದೆ. ಸಪ್ರೇಟ್ ಒಂದು ಮೊಬೈಲ್ ಕೂಡ ನಾವು ಮಾಡಬೇಕಂತ ಹೇಳಿದ್ದೇವೆ. ದೆನ್ ವಿಲ್ ಹ್ಯಾವ್ ಒನ್ ಕಿಯಾಸ್ಕ್ ಇನ್ಸೈಡ್ ದಿ ಎವ್ರಿ ಫ್ಲೋರ್ ಆಫ್ ದಿ ವಿಧಾನಸೌಧ. ಅದೇನಂತ ಹೇಳಿದರೆ ಯಾರು ಜನಸಾಮಾನ್ಯರು ಬಂದರೆ ಯಾವ ರೂಮ್, ಯಾವ ಫ್ಲೋರಲ್ಲಿ ಯಾವ ಆಫೀಸು, ಯಾವ ಮಿನಿಸ್ಟ್ರು, ಯಾವ ರೂಮ್ ಅಂತೇಳಿ ಕೂಡ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಕೇಳಬೇಕು, ಸರಿಯಾಗಿ ಉತ್ತರ ಸರಿಯಾಗಿ ಕೊಡ್ತಾರೆ. ಇಲ್ಲ ಒಮ್ಮೆ 3ನೇ ಫ್ಲೋರ್, ಒಮ್ಮೆ 2ನೇ ಫ್ಲೋರ್, ಒಂದು ಆ ಕಡೆ ಈ ಕಡೆ. ಸೊ ಆ ಕಿಯಾಸ್ಕಲ್ಲಿ ಭಾಳ ಸ್ಪಷ್ಟವಾಗಿರ್ತದೆ ಎಂಟೈರ್ ವಿಧಾನಸೌಧ ಒಳಗಡೆ ಯಾವ್ಯಾವ ಪ್ಲೇಸ್ ಎಲ್ಲಿ ಅಂತೇಳಿ. ಸೊ ಅದು ಫ್ಲೋರ್ ವೈಸ್ ಕಿಯಾಸ್ಕ್, ಒಂದೊಂದು ಫ್ಲೋರ್ 2 ಕಿಯಾಸ್ಕ್ ಆಗ್ತೇವೆ. ಅದರ ಮತ್ತು ಮಾಹಿತಿ ಎಂಟೈರ್ ವಿಧಾನಸೌಧ ಇರ್ತದೆ. ಆ್ಯಕ್ಚುಲಿ ವಿ ವಾಂಟ್ ಟು ಮೇಕ್ ಎ ಮೊಬೈಲ್ ಆ್ಯಪ್. ಮತ್ತು ಅದು ಚರ್ಚೆ ಮಾಡುವಾಗ ಮತ್ತು ಸೆಕ್ಯೂರಿಟಿ ಪ್ರಾಬ್ಲಮ್ ನಾಳೆ ಸರ್ವರಿಗೆ ಕೂಡ ನೇರವಾಗಿ ಮಾಹಿತಿ ಸಿಗ್ತದೆ. ಅದಕ್ಕಾಗಿ ಬಹುಶಃ ನಾವಲ್ಲಿ ಕಿಯಾಸ್ಕ್ ಆಗುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ನಮ್ಮ ಮೊಬೈಲ್ ಆ್ಯಪಲ್ಲಿ ನಮ್ಗೆ ಏನಿತ್ತು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾನು ಮಿನಿಸ್ಟ್ರಿ ಅಥವಾ ನೀವು ಮಿನಿಸ್ಟ್ರಿ ಇದ್ದರೆ ಅವ್ರದ್ದು ಇಲ್ಲ ಅಂತ ಅಲ್ಲಿ ಮಾಹಿತಿ ಕೊಟ್ಟರು, ಟುಮಾರೋ ಇಸ್ ನಾಟ್ ಅಂತ ಹೇಳಿದರೆ ಅಲ್ಲಿ ನಾನು ಹೋಗಬೇಕಂತಿಲ್ಲ, ನನಗೆ ಇದ್ದಾರೆ ಇಲ್ವ ಅಂತ ಗೊತ್ತಾಗ್ತದೆ. ಬಟ್ ಅದರಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ ಇದ್ದ ಕಾರಣ ಅದನ್ನು ಕೈಬಿಟ್ಟು ಕಿಯಾಸ್ಕ್ ಮಾಡಲಿಕ್ಕೆ ಅದು ತೀರ್ಮಾನ ಮಾಡಿದ್ದೇವೆ. ಅದು ಇದು ಹೊರಗೆ ನಮ್ಮ ಆಫೀಸ್ ಗೊತ್ತಾಗ್ತದೆ. ಹೌದು, ನಮ್ಮ IT ನಮ್ಮ ಡಿಪಾರ್ಟ್ಮೆಂಟ್ ಇದೆ ನಮ್ಮ ವಿಧಾನ ಲೆಜಿಸ್ಲೇಚರಲ್ಲಿ. ವಿ ಹ್ಯಾವ್ ಗಾಟ್ IT ಡೈರೆಕ್ಟರ್ ಮಿಸ್ಟರ್ ಶಶಿಧರ್. ನಮ್ಮ ಸೆಕ್ರೆಟರಿ ವಿಶಾಲಾಕ್ಷಿ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ IT ಡೈರೆಕ್ಟರ್, IT ಟೀಮ್, ನಮ್ಮ ಲೆಜಿಸ್ಲೇಚರ್ದು IT ಟೀಮ್ ಇದನ್ನು ಡೆವಲಪ್ ಮಾಡುವಂಥದ್ದು. ನೇವದ ಸಂಸ್ಥೆ ಇದೆ. ಅಲ್ಲ, ಕಿಯಾಸ್ಕ್ ನಾವು IT ಡಿಪಾರ್ಟ್ಮೆಂಟ್ ನಾವು ಸಪ್ರೇಟ್ ಆಗಿ ಮಾಡ್ತಾರೆ ಅದನ್ನು. ಯಾವುದು ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ. ಇದೆಲ್ಲ ಒಂದೇ ದಿವಸದಲ್ಲಿ ಆಗುವಂಥ ವಿಚಾರ ಅಲ್ಲ. ಒಮ್ಮೆ ಬಂದರೆ ಒಂದೇ ಯೂಸ್ಡ್ 2-3 ಸೆಷನ್ ಆಗುವಾಗ ಮತ್ತೆ ಅವ್ರಿಗೆ ಅಭ್ಯಾಸ ಆಗಿಬಿಡ್ತದೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ನಾವು ಬುಕ್ದು ಪೇಜ್ ಓಪನ್ ಮಾಡಿದ ರೀತಿ ಮಾಡ್ಬೋದು. ಒಮ್ಮೆ ಆನ್ ಮಾಡಿದ ನಂತರ ಬುಕ್ ಥರ ಬರ್ತದೆ. ಇಲ್ಲ, ಸೊನ್ನೆ ಸ್ಟಾರ್ಟಿಂಗ್ ಅಲ್ಲ, ಬೋತ್ ಆರ್ ಸ್ಟಾರ್ಟಿಂಗ್ ಸ್ಟೇಜ್. MOU ಸೈನ್ ಆಗಿದೆ, ಅವ್ರು ಡೆವಲಪ್ ಮಾಡಿ. ಹೌದು, ಬೋತ್ ಆರ್ ಸಾರ್ಟ್. Maybe within 6 months. And what cost? That they are not given. We have to the IT sector to give it. Exactly. ಅದು ನಿಮ್ಮ ಅಸೆಂಬ್ಲಿ ಫಂಡ್ಸ್ ನಲ್ಲಿ ಹೋಗುತ್ತಾ ಹೇಗೆ? ಲೆಜಿಸ್ಲೇಚರ್ ಫಂಡ್ ಹೋಗ್ತದೆ. ಲೆಜಿಸ್ಲೇಚರ್ ಫಂಡ್ ಅಲ್ಲಿ. Total is 60. Which one? 60. Each floor. It may be more also. Depends. ಅದಕ್ಕಿಂತ ಜಾಸ್ತಿ ಖರ್ಚಾಗೋದಿಲ್ಲ. But that will be useful everyone. ಬಂದ ಮೇಲೆ ಅವರು ಕ್ವಶನ್ ಕೇಳಲಿಕ್ಕೆ ಏನು ಪ್ರೊಸೀಜರ್ಸ್ ಇದೆ? ಅದು ಕೂಡ ಡಿಜಿಟಲೈಸ್ ಆಗುತ್ತೆ ಅಥವಾ ಕ್ವಶನ್ ಕೇಳಿ ಅಲ್ಲ, ಈಗ ಕ್ವಶನ್ ಅವರು ನಾವು ಫಸ್ಟೇ ಕೇಳಿರ್ತೇವೆ. ಅದು ಈಗ ಮುಂಚೆ ಇಷ್ಟು ದಿವಸ ಮುಂಚೆ ಕಳಿಸ್ಬೇಕು? ಹೌದು, ಅದೆಲ್ಲ ಕಲಿಸಬೇಕು. ನಮಗೆ ಇಮೇಲಲ್ಲಿ ಇದಾದ ನಂತರ ಈಗ ನಾವು ಇದು ಡೈರೆಕ್ಟ್ ಹ್ಯಾಂಡ್ನಲ್ಲಿ ಬರೆದಿದ್ದೇವೆ. ಇದು ನಮಗೆ ಇದು ಬಂದ ನಂತರ ನಮ್ಮ ಕಂಪ್ಯೂಟರಿಂದ ಅದರಲ್ಲಿ ಹಾಕಿಬಿಟ್ರೆ ಅದು ಆಟೋಮೆಟಿಕ್ ಅವರಿಗೆ ಹೋಗ್ತದೆ.
ಇದು ಅದಕ್ಕೆ ಆನ್ಸರ್ ಕಾಲಲ್ಲಿ ಬಂದು ಯಾವತ್ತು ಬೆಳಿಗ್ಗೆ ಅದು ಅಪ್ಡೇಟ್ ಆಗಿರ್ತದೆ. ಅದು ನಾವು ಈ ಬುಕ್ ಓಪನ್ ಹೇಗೆ ಮಾಡ್ತೇವೆ ಹಾಗೆ ಅದನ್ನು ಬುಕ್ ಓಪನ್ ಮಾಡಿ ಕ್ವಶನ್ ಅವರ್ ಅಂತ ಬರ್ತದೆ. ಕ್ವಶನ್ ನಂಬರ್ 1 ಅಂತ ಪ್ರೆಸ್ ಅದು 1 ಇದು ಕ್ವಶನ್ ಮತ್ತು ಆನ್ಸರ್ ಬರ್ತದೆ. ಸೊ ನೆಕ್ಸ್ಟ್ ಪೇಜ್ ಬೇಕಾದರೆ ನೆಕ್ಸ್ಟ್ ಪೇಜ್, ಕ್ವಶನ್ ಅವರ್ದ ನಂತರ ಬೇರೇನು ಪೇಜ್ ಅಂತ ಹೇಳಿದರೆ ಈ ಪೇಜ್ ಅಂತ ತಿರುಗಿಸುವ ಕಂಪ್ಯೂಟರ್ ಹೀಗೆ ಮಾಡಿದ್ರೆ ಆಯ್ತು ಮೇಲೆ ಮಾನಿಟರ್ ಆಗ ಆಟೋಮೆಟಿಕ್ ಪೇಜ್ ವಿಲ್ ಟರ್ನ್. ಇವನ್ ಈಗ ಬಜೆಟ್ದು ಈಗ ಸೆಂಟ್ರಲ್ ಗವರ್ಮೆಂಟ್ನವರೆಲ್ಲ ಈಗ ಡಿಜಿಟಲ್ ಫಾರ್ಮ್ ಈಗ ಯೂನಿಯನ್ ಬಜೆಟ್ ಎಲ್ಲ ಡಿಜಿಟಲ್ ಫಾರ್ಮ್ದಲ್ಲಿ ಬರುತ್ತೆ. ಹಾಗೆ ಇದನ್ನು ಸಹಿತ ಹೌದು, ಎವ್ರಿಥಿಂಗ್ ನಮ್ಮಲ್ಲಿ 3 ಸ್ಟೆಪ್ ಇದೆ. ಒಂದು ಕ್ವಶನ್ ಅವರ್ ಅಸೆಂಬ್ಲಿ ನಡವಳಿಕೆಗಳಲ್ಲೂ ಕೂಡ, ನೆಕ್ಸ್ಟ್ ನಮ್ಮ ಲಿಸ್ಲೇಚರ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ನಮ್ಮ ಆಲ್ ಅದರ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ನಮ್ಮ ಲಿಸ್ಲೇಚರ್ದು ಬಜೆಟ್ ಅಂತ ಬಜೆಟ್ ಇದರೇ ಬರ್ತದೆ, ಬೇರೆ ಡೇ ಟು ಡೇ ರೂಟೀನ್ಸ್ ಇರ್ತದೆ ಅದೆಲ್ಲ ಕೂಡ. 3ನೇದು ಏನಂತೇಳಿ ಲೇಟೆಸ್ಟ್ ಸ್ಟೇಜ್, ನಾವೊಂದು ಬಿಲ್ ಮಾಡೋದಾದರೆ ವಿಲ್ ಗಿವ್ ಪಬ್ಲಿಕ್ ಆ್ಯಕ್ಸೆಸ್. ನಮ್ಮ ಉದ್ದೇಶ ಒಂದು ಸಬ್ಜೆಕ್ಟ್ ಇದೆ, ನಾವು ಅದನ್ನು ಪಬ್ಲಿಕ್ ಆ್ಯಕ್ಸೆಸ್ ನಾವು ಅದನ್ನು ಕೊಟ್ಟು ಬಿಟ್ಟರೆ ಯು ಹ್ಯಾವ್ ದ ಪಬ್ಲಿಕ್ ವಿಲ್ ರೈಟ್ ಟು ಗಿವ್ ದಿ ಒಪಿನಿಯನ್ ಆನ್ ದ್ಯಾಟ್. ನಮಗೆ ಗೊತ್ತಾಗಬೇಕಾದ್ರೆ हाउस के अंदर मिनिस्टर्स की रिप्लाई होगी वो भी ऑनलाइन दे देंगे? ऑनलाइन ओनली, yes. How much time? No, house reply which is given by assembly that will get now also in website by 1 day 2 days upload. They'll The same day. Can you tell? yeah, they write it down, no. By the evening, by 1 hour. No, now the reporters get it immediately. no reporters will be there inside. One thing, and reporters sitting in the office they can see the TV and these things also they can see. For public access we put it on website. But we are planning on a AI model where immediately that will be transferred into member may talk in some other subject. If you want to put in India, it automatically will be converted. But that's on the preliminary stage. We're just thinking on that. But we want to put that AI there where immediately translate the subject into whatever language we want. So you'll also be investing on digital devices, legislative. Yeah, which device in the sense? Laptop or ಎಲ್ಲ ಸದಸ್ಯರ ಮೇಲೆ ನಮಗೆ ಐಪ್ಯಾಡ್ ಇರ್ತದೆ ಫಿಕ್ಸ್ಡ್ ಅಂದರೆ ಅದು ಸ್ಟ್ಯಾಂಡಲ್ಲಿ ಇರ್ತದೆ. ಸೆಷನ್ ಟೈಮ್ ವಿಲ್ ಟೇಕ್ ಇಟ್ ಆನ್ ಕೀಪ್ ಇಟ್ ಸೇವ್ ಏನಿದೆಯಾ ಅದು ಬೇಕಾದ ಕಡೆ. ಸೊ ಎವ್ರಿಥಿಂಗ್ ವಿಲ್ ಬಿ ಗ್ಯಾದರ್ ಇನ್ ಕಮಾಂಡರ್ ಸೆಂಟರ್ ನಾವೆಲ್ಲಿ ಬಿಲ್ಡ್ ಮಾಡ್ತೇವೆ, ಅಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲದು ಇರ್ತದೆ. ಬಟ್ ದ್ಯಾಟ್ ವಿಲ್ ಬಿ ಮ್ಯಾನೇಜ್ಡ್ ಬೈ ನಮಗೆ ಸ್ಟಾಫ್ ಎಲ್ಲ ಕೂಡ. ಯಾಕಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಲೆವೆಲ್ ಸ್ಪೆಸಿಫಿಕ್ ಸ್ಟ್ರೆಂತ್, ಮತ್ತು ಇವತ್ತು ಬಂದಲ್ಲಿ ಕೂತ್ಕೊಂಡವನು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ, ಅಲ್ಲಿ ಮತ್ತೆ ಡಿಸ್ಕಂಟಿನ್ಯೂ ಆಗ್ತದೆ, ಕಂಟಿನ್ಯೂಟಿ ಇರೋದಿಲ್ಲ, ಅದು ಮೇಂಟೆನೆನ್ಸ್ ಇರೋದಿಲ್ಲ. ಸೊ ದ ಮೇಂಟೆನೆನ್ಸ್ ಆ್ಯಂಡ್ ರನ್ನಿಂಗ್ ದಿ ಕಮಾಂಡರ್ ಸೆಂಟರ್, ದ ಮ್ಯಾನ್ ಪವರ್ ವಿಲ್ ಬಿ ಗಿವನ್ ಬೈ ಆಲ್ ದಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಇನ್ಫೋಸಿಸ್. ಅವರು ಅದನ್ನು ನೇಮಕಾತಿ ಮಾಡಿ ಅವರು ಅದನ್ನು ಇವರು ಅಸಿಸ್ಟ್ ಮಾಡೋದು ಇದಕ್ಕೆ ಪೊಲೀಸ್ ವಿಲ್ ಬಿ ನೋಡ್ತದೆ. ಒಂದು ಉದಾಹರಣೆಗೆ ಎಲ್ಲಿಯಾದರೂ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಆಯಿತು ಅಂತ ಹೇಳಿದರೆ ಬರೀ ಅವ್ರು ಫೋನ್ ಮಾಡಿ ರೆಡ್ ಕಾರ್ ಅಂತ ಹೇಳಿದರೆ ಒಂದು ಪ್ರೆಸ್ ಮಾಡಿ ಎಲ್ಲೆಲ್ಲ ನಮ್ಮ ವ್ಯಾಪ್ತಿ ರೆಡ್ ಕಾರ್ ಪಾಸ್ ಆಗಿದೆ ಎಲ್ಲ ಕೂಡ ಇಮ್ಮಿಡಿಯೇಟ್ ತೋರಿಸ್ತದೆ. ಅಲ್ಲ, ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ದಿ ಗೌರ್ಮೆಂಟ್. ಅದು ಮ್ಯಾನ್ ಪವರ್ ವಿಲ್ ಬಿ ಗಿವನ್ ಬೈ ದಿ ಟು ಅಸಿಸ್ಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಇಟ್ ವಿಲ್ ಬಿ ಗಿವನ್ ಬೈ ದಿ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಯಾಕೆ ಎಲ್ಲದು ರನ್ ಮಾಡಲಿಕ್ಕೆ ಯಾವುದೇ ಸರ್ಕಾರಿ ವ್ಯವಸ್ಥೆ ಇರಲಿ, ಅದು ಗೌರ್ಮೆಂಟ್ ಆಸ್ಪತ್ರೆ ಇರಲಿ, ಗೌರ್ಮೆಂಟ್ ಸ್ಕೂಲ್ ಇರಲಿ, ಇಂಥ ವಿಚಾರಗಳಿರಲಿ, ವಿ ಕ್ಯಾನ್ ಸ್ಟಾರ್ಟ್ ಗಿವಿಂಗ್, ಗೌರ್ಮೆಂಟ್ ಕ್ಯಾನ್ ಬಿಲ್ಡ್ ಆ್ಯಂಡ್ ಸ್ಟಾರ್ಟ್ ಬೈ ಗಿವಿಂಗ್ ಮನಿ. ಬಟ್ ದ ಕಂಟಿನ್ಯೂಟಿ ಫಾರ್ ದ ಕಂಟಿನ್ಯೂಸ್ ಟೈಮ್ ಇಟ್ ಈಸ್ ನಾಟ್ ಸೊ ಈಸಿ. ಯಾಕೆ ನಾವು ಪರ್ಮನೆಂಟ್ ಆಗಿ ಒಬ್ಬರು ಅಲ್ಲಿ ಇರುವುದಿಲ್ಲ, ದೇ ವಿಲ್ ಬಿ ಆನ್ ಟ್ರಾನ್ಸ್ಫರ್ಸ್. ಒಬ್ಬರು ಬರ್ತಾರೆ, ಒಂದು ಕ್ಯಾಮರಾ ಹಾಲಾದರೆ ಮತ್ತೆ ಅದನ್ನು ಇವರು ಬರೀಬೇಕು, ಅದು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗಬೇಕು, ಮತ್ತು ಅದನ್ನು ಫೈನಾನ್ಸ್ ಒಬ್ಬ ಬಿಡುಗಡೆ ಮಾಡಬೇಕು, ಮತ್ತು ಅದನ್ನು ಅದಕ್ಕೆ ನೋಡಿ DPR ಮಾಡೋದು ಬೇರೆ, ದುಡ್ಡು ಕೊಡೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದು ಅನುಷ್ಠಾನ ಕೊಡೋದು ಇನ್ನು PWD ಏಜೆನ್ಸಿ, ಇದನ್ನು ಯೂಸ್ ಮಾಡೋದು ಇನ್ನೊಬ್ಬ. ಸೇನಾ ಹೆಚ್ಚು ಕಮ್ಮಿ ಆದರೆ ಆ ಕನೆಕ್ಟಿವಿಟಿ ಇರೋದಿಲ್ಲ. ದೆನ್ ದೇ ವಿಲ್ ಗೋ ಡೌನ್ ಸ್ಲೋಲಿ. 5, 6, 10, 15 ಇಯರ್ಸ್ ಆಗುವಾಗ ಮತ್ತು 100 ಕ್ಯಾಮರದ 10 ಕ್ಯಾಮರಾ ಮಾತ್ರ ಮತ್ತೆ ರಿಪೇರ್. ಈಗ ಇದ್ರದ್ದು ಉಪಯೋಗ ಆಗಿರೋದಂದ್ರೆ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮತ್ತೆ ನಿಮ್ಮ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ಗೆಲ್ಲ ಹೆಲ್ಪ್ ಮಾಡುವಂತ ಸೇಫ್ ಇದು ಮಾಡುವಂತ ಇದು. ಈಗ ನೀವು ಪ್ರೈವೇಟ್ ಅಂದ್ರೆ ಇನ್ಸ್ಟಿಟ್ಯೂಷನ್ಸಿಗೆ ಕೊಟ್ರೆ ಕಾಂಪ್ರಮೈಸ್ ಯಾಕಂದ್ರೆ ಒಂದು ಈಗ ಪೊಲೀಸ್ ಅಡಿಯಲ್ಲಿ ಇದು ಬರುವಂತ ಸಿಸ್ಟಮ್. ಯಾಕಂದ್ರೆ ಬೇರೆ ಬೇರೆ ಇದಕ್ಕೆ ಉಪಯೋಗಿಸುವಂತ ಇದರಲ್ಲಿ ಸೆನ್ಸಿಟಿವ್ ಆದ ಯಾಕಂದ್ರೆ ಎಂಟ್ರಿ ಪಾಯಿಂಟ್ಸ್ ನಲ್ಲೂ ಹಾಕ್ತಾ ಇದ್ದೀರಿ, ಇದೆಲ್ಲ ಇದು ಮಾಡ್ಬೇಕಾದ್ರೆ
ಇದನ್ನ ಪ್ರೈವೇಟ್ ಕೊಟ್ರೆ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಆದಂಗೆ ಆಗಲ್ವಾ ಅಂತ? ಇಲ್ಲ, ಈಗ ನೀವು ಸ್ಮಾರ್ಟ್ ಸಿಟಿ ಕಮಾಂಡ್ ಸೆಂಟರ್ ಇದೆ, ಯಾರು ಇವ್ರು ಮಾಡ್ದ? ಅಧಿಕಾರಿಗಳು ಮಾಡ್ದ? ಬೆಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಇದೆಯಲ್ಲ, ಅಲ್ಲಿ ಹಾಕಿದಾರಲ್ಲ, ಅಲ್ಲಿ ಇವ್ರು ನಡೆಸುದ? ಅಲ್ಲಿ ಯಾರು ಮ್ಯಾನ್? ಐ ಟೆಲಿಂಗ್ ನೋ, ಸಿ ದಿಸ್ ವಿಲ್ ಬಿ ಅಂಡರ್ ದ ಪೊಲೀಸ್ ಕಂಟ್ರೋಲ್ ಓನ್ಲಿ ಟು ಅಸಿಸ್ಟ್ ದೀಸ್ ಪೀಪಲ್ ಆರ್ ಗಿವನ್ ಆಸ್ ಅ ಒನ್ CSR. ಯಾಕೆ ಔಟ್ಸೋರ್ಸ್ಡ್? ಬಿಕಾಸ್ ನಮಗೆ ಇಲ್ಲಿ 30 ಜನ ಬೇಕಾದರೆ ನಿಮ್ಮ ಪೊಲೀಸರು ಬರೀ 10 ಜನ ಇರ್ತಾರೆ. ಎವ್ರಿ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ 100 ಜನ ಇರಬೇಕಾ? ಅದ್ರಲ್ಲಿ ಬರೀ 40 ಜನ, 50 ಜನ, 60 ಜನ ಕೆಲಸ ಮಾಡ್ತಿದ್ದಾರೆ. ಎವ್ರಿ ಗೌರ್ಮೆಂಟ್, ಅದ್ರ ಹೆಲ್ತ್ ಇರಲಿ, ಎಜುಕೇಷನ್ ಎಲ್ಲ ಕೂಡ ಕೊರತೆ. ನೀವು ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಅಲ್ಲಿ 5 ಡಾಕ್ಟರ್ ಇರಬೇಕಾದ್ರೆ ನಿಮ್ಗೆ ಅಲ್ಲಿ ಇರುವುದೇ ಈಗ ಒಂದು 3. ಅವ್ನು ಇದ್ದವಾಗ ಪರ್ಮನೆಂಟ್ ಇರುವುದಿಲ್ಲ. ನಾನು ಎಲ್ಲಾದರೂ ಸಿಕ್ಕಿದ್ರೆ ಇಮಿಡಿಯೇಟ್ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಏನಂತ ಇದಕ್ಕೆ ಇರುವುದಿಲ್ಲ. ಈಗ ನಿಮ್ಮ ಇದಕ್ಕೆ ಈ ಪ್ರೈವೇಟ್ ಇವ್ರನ್ನ ಬಿಡೋಕೆ ಇದು ವಿರೋಧ ಬಂದಿದೆ. ಈಗ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದು ಮಾಡಿದ್ರು. ಈಗ ನೀವು ಮತ್ತೆ ಈಗ ಕಾಲೇಜಸ್ ಮೇಲೆ ನಿರ್ಣಯ ಆದ್ರೆ ಐ ಟೆಲ್ ಯು, ನಿಮ್ಮ ಗೌರ್ಮೆಂಟಾ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನಿಮಗೆ ಪಬ್ಲಿಕ್ ಇಸ್ ಮುಖ್ಯ. ಪೀಪಲ್ ಆರ್ ಇಂಪಾರ್ಟೆಂಟ್. ಪೀಪಲ್ಗೆ ಸವಲತ್ತು ಸಿಗ್ತದೆ ಇಲ್ಲ ಅದನ್ನು ನಾವು ನೋಡಬೇಕು. ನಾವು ಜನರಿಗೆ ಸವಲತ್ತು ಉಂಟು ಇಲ್ಲ ಅಂತ ನಾವು ನೋಡೋದಿಲ್ಲ. ಈಗ ಯಾರು ಇಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆ, ಇದು ಸರ್ಕಾರಿ ಪ್ರೈವೇಟ್ ಅವ್ರು ಕೊಟ್ಟರೆ, ಪ್ರೈವೇಟ್ ಯಾರಿಗೂ ಕೊಡಲಿಲ್ಲ, ಸರ್ಕಾರವೇ ನಡೆಸೋದು. ಸರ್ಕಾರವೇ ನಡೆಸುವಾಗ ಅಲ್ಲಿ ಹೂಸ್ ಹೆಡ್, ಹೂಸ್ ಹೆಡ್? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು? ಪ್ರೈವೇಟಾ? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಎ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ ದೇರ್. ಈಸ್ ಓನ್ಲಿ ಹ್ಯಾವಿಂಗ್ ದ ಕಂಟ್ರೋಲ್. ಪ್ರಶ್ನೆ ಬಂದಿರೋದು ನಡೆಸೋದು ಅವರ ಸಿಬ್ಬಂದಿಗಳು ಬಂದು ನಡೆಸುವಂತ ಇದರಲ್ಲಿ ನೋಡಿ ಆಗಿಲ್ಲ. ಅದೇನು ತಬ್ಬಿಟ್ಟು ಮಾಡೋದು ಇದೆಲ್ಲ ಎಲ್ಲ ವಿಚಾರಗಳು ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ಅದರ ಸಾಧಕ ಏನಂತ ಮತ್ತೆ ಯಾರು ಕೂಡ ಮಾತಾಡ್ಬೋದು. ಇದು ಚರ್ಚೆ ಮಾಡೋದೇ ಇಲ್ಲ. ಅವ್ರಿಗೆ ಬೇಕಾದಾಗೆ ತೋರಿಸಿಕೊಂಡು ಅವರು ಬರೆಯೋದು. ಖಾಸಗೀಕರಣ ಅಂತ ಸರ್ಕಾರ ಎಲ್ಲಿ ಮಾಡಿದ್ದಾರೆ? ದಿಸ್ ಪಾಲಿಸಿ ವಾಸ್ ಡನ್ ಬೈ ಮೀ. ಉಳ್ಳಾಲಕ್ಕೆ ಫಸ್ಟಿಗೆ ನಾನು ನಿಮಗೆ ಹೇಳಬೇಕಾದ್ರೆ, ಫಸ್ಟಿಗೆ ಉಳ್ಳಾಲಕ್ಕೆ ನಾನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ, ಅಷ್ಟು ಬ್ಯೂಟಿಫುಲ್ OT ಎಲ್ಲ ವ್ಯವಸ್ಥೆ ಕೂಡ ನಮಗೆ CSCಯಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ ಅಂತ ಹೇಳಿದರೆ, ಒಂದು ನಿಮಗೆ ಗೈನಕಾಲಜಿಸ್ಟ್, ಸೆಕೆಂಡ್ ಪೀಡಿಯಾಟ್ರಿಷಿಯನ್, ಥರ್ಡ್ ಅನೆಸ್ಥೆಸಿಯಾ ಮತ್ತು 4 ನರ್ಸ್. ಇಷ್ಟಲ್ಲದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಯಾವುದೇ ಅದೇ ಡಿಸೀಸಿಗೆ ಡಾಕ್ಟರ್ ಕೊಡೋ ಸಿಸ್ಟಮಲ್ಲೇ ಗೌರ್ಮೆಂಟ್ ಪಾಲಿಸಿಯಲ್ಲೇ ಇಲ್ಲ. ಇಷ್ಟು 4 ಅದಕ್ಕೆ ಮದರ್ ಆ್ಯಂಡ್ ಚೈಲ್ಡ್ ಹೆರಿಗೆಗೆ ದೂರ ಹೋಗಲಿಕ್ಕೆ, ಮಗು ಸಾಯಬಾರ್ದು, ತಾಯಿ ಸಾಯಬಾರ್ದು ಅಂತ ಹೇಳಿಕೊಂಡು ಅದಕ್ಕಾಗಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿರ್ತಾರೆ. ಯಾಕೆ? ಅವರಿಗೆ ತಾಲೂಕು ಆಸ್ಪತ್ರೆ ಹೋಗೋ ದೂರ ಆಗ್ತದೆ ಅಂತ ಹೇಳಿ, ಇನ್ ಬಿಟ್ವೀನ್ ಬೇಕಂತೇಳಿ. ನಮ್ಮ ಉಳ್ಳಾಲದಲ್ಲಿ ನಾವು 5-6 ಕಿಲೋಮೀಟರ್ ಅಥವಾ ಬೇರೆ ಬೇರೆ ಹಾಸ್ಪಿಟಲ್ಸ್ ಇದೆ. ವಿಲೇಜ್ ನಾವು ನೋಡುವಾಗ ಈ 3 ಡಾಕ್ಟ್ರಲ್ಲಿ ಬಹುತೇಕ ಈಗ ಸ್ವಲ್ಪ ನೇಮಕ ಆಗ್ತಾ ಇದೆ. ಯಾಕೆಂತೇಳಿದ್ರೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 1-2 ಇದ್ದದ್ದು. ಈಗ ಅದಕ್ಕಾಗಿ ಎಲ್ಲ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು. ಮತ್ತು ನಾವು ಈ ಪರ್ಮನೆಂಟ್ ಆ್ಯಕ್ಟನ್ನು ಕೂಡ ತಂದೆವು. ಇವನು ಪರ್ಮನೆಂಟ್ ಗೌರ್ಮೆಂಟಲ್ಲಿದ್ದ ಮೆಡಿಕಲ್ ಸ್ಟೂಡೆಂಟ್ಸ್ ಪಾಸಾಗಿ ಬಂದ ನಂತರ ಪರ್ಮನೆಂಟಾಗಿ 1 or 2 years ನೀವು ಕೆಲಸ ಮಾಡಬೇಕಂತ, ಅದು ಕೂಡ ಕೋರ್ಟಿಗೆ ಹೋದರು. ಈ 3 ಉಳ್ಳಾಲದಲ್ಲಿ ಗೈನಕಾಲಜಿಸ್ಟ್ ಬಂದಾಗ ಪೀಡಿಯಾಟ್ರಿಷಿಯನ್ ಹೋಗೋದು ಟ್ರಾನ್ಸ್ಫರ್ ತಗೊಂಡು, ಇನ್ನು ಎಲ್ಲಿ ಒಂದು ಹುಡುಕಿಕೊಂಡು ಇವರಿಗೆ ಸಂಬಳ ಜಾಸ್ತಿ ಮಾಡಿ ಕಡೆಗೆ ಔಟ್ಸೋರ್ಸು ಕೂಡ 1.5 ಲಕ್ಷ ರೂಪಾಯಿ ಕೊಡ್ತೇವೆ, ನೀವು ಬೇರೆ ಕಡೆ ಕೆಲಸ ಇಲ್ಲಿ ಬಂದು ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ಅಲ್ಲಿ ಸಿಗ್ತದೆ. ಇನ್ನು ಪೀಡಿಯಾಟ್ರಿಕ್ಸ್ ಬರುವಾಗ ಇವನು ಬಿಟ್ಟು ಹೋಗೋದು, ನಮಗೆ ಬೇರೆ ಕಡೆ ಸಿಕ್ಕಿದೆ ಅಂತೇಳಿ. ಅಲ್ಲಿ ಪೇಷಂಟ್ ಒಂದು ತಾಯಿ ಗಂಡ ಮತ್ತು ಹೆಂಡತಿ ಮಾಡೋದಕ್ಕೆ ಅವನ ಹೆಂಡತಿಯನ್ನು ಹೆರಿಗೆಗೆ ಅಂತ ತಗೊಂಡ್ಬರಾಗ ಅಲ್ಲಿಂದ ಟೆಸ್ಟ್ ಮಾಡೋದೇ ಬೇರೆ ಡಾಕ್ಟ್ರು. ಇನ್ನು 3 ತಿಂಗಳು ಆಗಬೇ ಇನ್ನೊಬ್ಬ ಡಾಕ್ಟ್ರು, ಹೆರಿಗೆ ಮಾಡೋ ಇನ್ನೊಂದು ಡಾಕ್ಟ್ರು. ನಮ್ಮ ಜನರಿಗೆ ಮಾಡೋದಾಗ್ತದ? ಜನರ ಕಾಳಜಿ ವಹಿಸಬೇಕಲ್ಲ. ಮತ್ತು ನೈಟ್ ಸಡನ್ ಆಗಿ ಬಂದರೆ ನರ್ಸ್ಗಳು ನೋಡೋದು, ಇವರು ಡಾಕ್ಟ್ರ್ ಬರೋದೇ ಇಲ್ಲ. ನಾವು ಎಷ್ಟಂತ ಜೋರು ಮಾಡೋದು, ಎಷ್ಟಂತ ಸಸ್ಪೆಂಡ್ ಮಾಡೋದು, ಎಷ್ಟಂತ ಕಂಪ್ಲೇಂಟ್ ಮಾಡೋದು. ಆಯ್ತು, ಇದ್ದ ಡಾಕ್ಟ್ರು ಹೋದರೆ ಈ ಡಾಕ್ಟ್ರು ಜೋರು ಮಾಡಿ ಕಲಿಸಿದ ಅಂತ ಬರ್ತದೆ. ನಮಗೆ ಬೇಕಾದಾಗ ಡಾಕ್ಟ್ರು ಸಿಗ್ತಾರೆ ಇಲ್ಲಿ. ಈ ಎಲ್ಲ ಸಮಸ್ಯೆ 4 ವರ್ಷ ನೋಡಿಕೊಂಡು ನಾನೇ ಒಂದು ಪಾಲಿಸಿ, ಗೌರ್ಮೆಂಟ್ ಪಾಲಿಸಿ, ಅದು ನಾವು ತಾಲೂಕಲ್ಲಿ ಡಿಸ್ಕಸ್ ಮಾಡಿ DC ಜೊತೆ ಅದು DHO ಡಿಸ್ಕಸ್ ಆಗಿ DC ಅದನ್ನು ನೋಡಿ ಬೆಂಗಳೂರಿಗೆ ಹೋಗಿ ಕಮಿಷನರಿಂದ ಇಟ್ ವೆಂಟ್ ಟು ದಿ ಸೆಕ್ರೆಟರಿ, ಅವ್ರು ಫೈನಾನ್ಸಿಗೆ ಕಲಿಸಿ, ಫೈನಾನ್ಸ್ ಲಾ ಡಿಪಾರ್ಟ್ಮೆಂಟ್ ಕಲಿಸಿ ಎಲ್ಲ ಒಪ್ಪಿಗೆ ತಗೊಂಡು ಮೇಲೆ ಕಾನೂನೇ ಮಾಡಿದ್ದು. ಅದೇನು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಕೈಯಲ್ಲೇ ಇದೆ, ಅದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಎ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ. ಅಲ್ಲಿದ್ದಂಥ ಡಾಕ್ಟರ್ ಮತ್ತು ನರ್ಸಸ್ 4 ಜನ ಡಾಕ್ಟರ್ ಅವರು ಅಲ್ಲೇ ಇದ್ದಾರೆ, ಅವರು ಹೋಗಿಲ್ಲ. ಅವ್ರಿಗೆ ಅಡಿಷನಲ್ ಆಗಿ ಈಗ ಮುಂಚೆ ಉಳ್ಳಾಲದಲ್ಲಿ ದಿವಸಕ್ಕೆ 60 ಇಂದ 100 ಪೇಷಂಟ್ ದಿವಸಕ್ಕೆ.
ಈಗ ಅದೇ ಅಲ್ಲಿ 500ರಿಂದ 600 ಪೇಷಂಟ್ ಎಲ್ಲ ವಿಧಕ್ಕೂ ಮತ್ತೆ ಆಲ್ ಫ್ರೀ. ಏನು ಚಾರ್ಜ್ ಮಾಡ್ತಾರಾ? ನಾವು ಜನರಿಗೆ ನೀವು ಇಲ್ಲಿ ಗೌರ್ಮೆಂಟ್ ಕೊಡ್ತೀರಾ, ಪ್ರೈವೇಟ್ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ಸೊ ಯಾವುದು ಸಾಧಕ ಬಾವುದು ಅದು ಯಾರು ನೋಡ್ಕೋದೆ? ಸೋಷಿಯಲ್ ಮೀಡಿಯಾದೆ ನನಗೆ ಬರೀಲಿಕ್ಕೆ ಗೊತ್ತುಂಟಂತೇಳಿ ಒಟ್ಟಾರೆ ಖಾಸಗಿ ಮನಮೋಹನ್ ಸಿಂಗ್ ಖಾಸಗಿ ಇದನ್ನೇ ಹೇಳಿದ್ದು ಇವರು. ಈಗ ಮತ್ತೆ ಎಲ್ಲರಿಗೂ ಕೂಡ ಅದೇ ರೀತಿ ಫಾಲೋ ಮಾಡಿಕೊಂಡು ಹೋಗಬೇಕಾಗ್ತದೆ. ಇಂದಿರಾ ಗಾಂಧಿಯವರು ಟಿ ವಿ ತರುವಾಗ ಕೂಡ ಇದೇ ರೀತಿ ಹೇಳಿದರು. ಈಗ ಟೀಕೆ ಮಾಡ್ತಿದ್ದವ್ರು ವೀಲ್ ಚೇರ್ ನೋಡ್ಕೊಂಡು 100 ಚಾನಲ್ ನೋಡ್ತಿದ್ದಾರೆ. ಸೊ ನಾನು ಹೇಳುವಂತ ಯಾಕಂತ ಹೇಳಿದ್ರೆ ಬರೀ ನಾವು ಜನಸಾಮಾನ್ಯ ನೋಡ್ಬೇಕು ಹೊರತು ಇದಲ್ಲ. ಈಗ 600 ಪೇಷಂಟ್ ಎಲ್ಲಿ ಅಲ್ಲಿ ಎಷ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಬಂದಾಗಲ ಪರಿಸ್ಥಿತಿ ಬಂತು. ನಮ್ಮ ಉಳ್ಳಾಲದಲ್ಲಿ ಅವಮಿನಿ ಆರ್ ರೆಡಿ ಗೆಟಿಂಗ್ ಕ್ಲೋಸ್ಡ್. ಯಾಕೆ ಮುಂಚೆ ಸಣ್ಣದಕ್ಕೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು ಪೇಷಂಟ್. ಈಗ ಅವರೆಲ್ಲ ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬರ್ತಾರೆ. ಪ್ರಯೋಜನ ಯಾರಿಗೆ ಆಗ್ತದೆ? ಮೆಡಿಕಲ್ ಕಾಲೇಜಿನವರಿಗೆ ತಿಂಗಳಿಗೆ 6ರಿಂದ 7 ಲಕ್ಷ ಖರ್ಚು. ಯಾಕಂದರೆ ನಮ್ಮಲ್ಲಿ ಮುಂಚೆ ನೈಟ್ ವಾಚ್ಮ್ಯಾನ್ ಇಲ್ಲ, ಡೇ ವಾಚ್ಮ್ಯಾನ್ ಇಲ್ಲ, ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಜನ ಇಲ್ಲ, ಸರಿಯಾಗಿ ಕ್ಲೀನ್. ಈಗ ಹಾಗೆಲ್ಲ ಅವ್ರು ಎಡಿಷನಲ್ ಡಾಕ್ಟರ್, ಎಡಿಷನಲ್ ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ಅಲ್ಟ್ರಾಸೌಂಡ್ ಮಿಷಿನ್, ಸ್ಕ್ಯಾನಿಂಗ್ ಮಿಷಿನ್, ಫ್ರೀ ಡೆಂಟಲ್ ಪ್ರೊಸೀಜರ್ಸ್, ಅದರ ಜೊತೆಯಲ್ಲಿ ನಮಗೆ ಆ್ಯಂಬುಲೆನ್ಸ್. ನೈಟ್ ಮುಂಚೆ ನಮ್ಮಲ್ಲಿ ಲಾಕ್ ಮಾಡಿ ಕೂತ್ಕೊಳ್ತಿದ್ರು ನೈಟ್. ಎಷ್ಟೇ ನರ್ಸ್ ಏನು ಹೇಳ್ತಾರೆ, ನನಗೆ ಎದುರಿಗೆ, ನಾನು ಒಬ್ಬನೇ ಇದ್ದೇನೆ, ನನಗೆ ಎದುರಿಗೆ ಆಗ್ತದೆ, ನಾವು ಡೋರ್ ಹಾಕಿ ಕೂತ್ಕೊಂಡು. ಈಗ ಅದಿಲ್ಲಲ್ಲ. ಇಲ್ಲಿ ಡಯಾಲಿಸಿಸ್ ಇದೆ, ಅಲ್ಲಿ ಆಯುರ್ವೇದಿಕ್ ಸಂಸ್ಥೆ ಇದೆ. ಸೊ ಅಷ್ಟು ಒಂದು ಉತ್ತಮವಾದ CSC ಸೆಂಟರ್ಸ್ ಇದನ್ನೇ ಮಾಡೆಲ್ ಆಗಿ ಈಗ ಒಂದೊಂದು ಕಾಲೇಜ್. ಈಗ ಉಪ್ಪಿನಂಗಡಿ ನಾನಿದ್ದಾಗ ಬಿಲ್ಡಿಂಗ್ ಕಟ್ಟಿದ್ದೆ, ಡಾಕ್ಟರ್ಸ್ ಇಲ್ಲ, 4 ವರ್ಷ ಕಂಪ್ಲೀಟ್ ಆಗಿತ್ತು. ನಾವು ವೆನ್ ದಿಸ್ ಗೋ ಆ್ಯಂಡ್ ಹೆಲ್ಪ್, ಯಾಕೆ ಒಬ್ಬರು ಒಂದು ಉಪಕಾರ ಮಾಡಿ ಅವ್ರೇನು ವಿಚ್ಛೇದ ಮಾಡ್ದ? ಅವರು ಕೂಡ ನಾವೆಲ್ಲ ಒತ್ತಾಯ ಮಾಡಿದ ಕಾರಣ, ನಾನು ಅವ್ರ ಮೇಲೆ ಅಬ್ಲಿಗೇಷನ್ ಬರ್ತದಂಥ ಕಾರಣ ಅವರು CSR ತಿಂಗಳಿಗೆ ಒಬ್ಬೊಬ್ಬರು 5, 6, 8, 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ದ ಪೇಷನ್ಸ್. ಇದರಲ್ಲಿ ನಮಗೆ ಜನ ಮುಖ್ಯ. ಮತ್ತು ಸರ್ಕಾರ ಯಾರ ಕೈ ಕೂಡ ಕೊಡಲಿಲ್ಲ, ಸರ್ಕಾರದ ಕೈಯಲ್ಲಿದೆ. ಅವರಿಂದ ಅಡಿಷನಲ್ ಅಸಿಸ್ಟೆನ್ಸ್ ಮಾತ್ರ ನಾವು ತಗೊಳ್ಳುವಂಥದ್ದು. ಈಗ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ನಲ್ಲಿ ಇದ್ದಂಥ ಟೀಚರ್ಗೆ ಈಗ ನಾವು ಔಟ್ಸೋರ್ಸ್ ತಗೊಂಡು ನಾವು ಶಾಲಾ ಸಮಿತಿಯವರು ಮ್ಯಾನೇಜ್ ಮಾಡೋದಿಲ್ವಾ? ನಮ್ಮಲ್ಲಿ ಮುಂಚೆ ಮೊಂಟೆಬದವನಲ್ಲಿ 400 ಸ್ಟೂಡೆಂಟ್ಸ್ ಇದ್ದರು. ಯಾವಾಗ ಇಂಗ್ಲೀಷ್ ಮೀಡಿಯಮ್ ಈಗ 1200 ಸ್ಟೂಡೆಂಟ್ಸ್ ಆ್ಯಂಡ್ 18 ಟೀಚರ್ಸ್ ಆರ್ ಮ್ಯಾನೇಜ್ ಬೈ ಪ್ರೈವೇಟ್ ಓನ್ಲಿ. ಅವರೇ ಫೇಸ್ ಕ್ಯಾರಿ ಮಾಡಿ ಅವರೇ ದುಡ್ಡು ಕೊಡೋದು. ನೀವು ಮಾಡ್ಬೋದು. ಮಕ್ಕಳಿಗೆ ಎಜುಕೇಷನ್ ಬೇಕಲ್ಲ. ತಾಯಂದಿರು ಇನ್ನೊಂದು ಕಡೆ ಹೋಗಿ 25,000 ಕೊಡಲಿಕ್ಕೆ ಬದಲು ಇಲ್ಲಿ 1,000 ರೂಪಾಯಿ ತಗೊಂಡು ಎಲ್ಲ ಸಹಕಾರ ಪಡೆದುಕೊಂಡು ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಆಗೋದಿಲ್ವಾ?